ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ವಾಚ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಶನಿ ಫಲ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಶನೀಶ್ವರನು ಜನ್ಮರಾಶಿಯಲ್ಲೇ ಇದ್ದಾನೆ. ಜನ್ಮರಾಶಿಯಲ್ಲಿ ಶನಿ ಇರೋದ್ರಿಂದ ಏನಾಗುತ್ತೆ? ವಿಶೇಷವಾಗಿ ಜನ್ಮರಾಶಿಯಲ್ಲಿ ಶನಿ ಇರೋದ್ರಿಂದ ಸುಮಾರು ಜನ್ಮರಾಶಿಯಲ್ಲಿ 2.5 ವರ್ಷಗಳ ಕಾಲ ಈ ಶನೀಶ್ವರನು ಇರ್ತಾನೆ. ಯಾಕೆ ಅಂತಂದರೆ ಈ ಒಂದು 7.5 ಅಂತ ಹೇಳ್ತೀವಿ, 7.5 ವರ್ಷದ ಶನಿಯ ಪ್ರಭಾವ ಆಲ್ರೆಡಿ ಇವಾಗ 2.5 ವರ್ಷ ಮುಗಿತಾ ಇದೆ. ಮಾರ್ಚ್ ಎಂಡ್ಗೆ ಇವಾಗ ಏಪ್ರಿಲಿಂದ ಮುಂದಿನ ಭಾಗ ಶುರು ಆಗ್ತದೆ, ಎರಡನೇ ಭಾಗ ಶುರು ಆಗ್ತದೆ. ಎರಡನೇ ಭಾಗ ಅಂತಂದರೆ 2.5 ವರ್ಷ, ಮೂರನೇ ಭಾಗ 2.5 ವರ್ಷ, ಜನ್ಮ ರಾಶಿ ದ್ವಾದಶ ಭಾವದಲ್ಲಿ 2.5 ವರ್ಷ. ಹೀಗೆ 2.5 ವರ್ಷ ಮುಗಿದು ಮಾರ್ಚ್ ಎಂಡ್ ನಂತರದಲ್ಲಿ, ಕೊನೆಯ ನಂತರದಲ್ಲಿ ಏಪ್ರಿಲಿಂದ ಈ ಒಂದು ಶನಿಯ ಪ್ರಭಾವ ಮೀನರಾಶಿಗೆ ಶುರುವಾಗ್ತದೆ. ಈ ಮೀನರಾಶಿಯಲ್ಲಿ ಇರತಕ್ಕಂಥ ಶನೇಶ್ವರನು ಈ ಒಂದು ಮೀನರಾಶಿಗೆ ಏನು ಮಾಡ್ತಾನೆ, ಯಾವ ರೀತಿಯ ಫಲಗಳನ್ನು ಕೊಡ್ತಾನೆ ಎಂಬುದನ್ನು ನೋಡಬೇಕು. ಯಾಕೆಂದರೆ ಎಲ್ಲ ಗ್ರಹಗಳಲ್ಲಿಯೂ ಕೂಡ, ಎಲ್ಲ ರಾಶಿಯಲ್ಲಿಯೂ ಕೂಡ ವಿಭಿನ್ನ ಫಲವನ್ನು ಕೊಡ್ತಾನೆ. ಭಗವಂತ ಶನೀಶ್ವರನೇ ಇದ್ದಾನೆ, ಶನಿ ಗ್ರಹವೇ ಆದರೂ ಕೂಡ 12 ರಾಶಿಯಲ್ಲೂ ಕೂಡ ವಿಭಿನ್ನವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ ಎನ್ನುವುದಕ್ಕೆ ಸಂದೇಹ ಇಲ್ಲ. ಯಾಕೆಂದರೆ 12 ರಾಶಿಯಲ್ಲಿ ಎಷ್ಟು 27 ನಕ್ಷತ್ರಗಳಿರ್ತದೆ. ಈ 27 ನಕ್ಷತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದೊಂದು ರಾಶಿಯಲ್ಲಿ, ಒಂದೊಂದು ಭಾವದಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ಫಲವನ್ನು ಭಗವಂತ ಕೊಡ್ತಾನೆ. ಕಾರಣ ಎಲ್ಲ ರೀತಿಯ ಫಲಗಳಿಗೂ ಕಾರಕನಾಗಿರ್ತಕ್ಕಂಥವನು ಶನೇಶ್ವರನು. ಕಷ್ಟಕ್ಕೆ ಕಾರಕನೇ ಶನಿ ಅಂತ ಹೇಳ್ತಾರೆ. ಆದರೆ ಕಷ್ಟಕ್ಕೆ ಕಾರಕನು ಎನ್ನುವುದಕ್ಕಿಂತ ಮುಖ್ಯವಾಗಿ ನಮ್ಮ ಕರ್ಮಕ್ಕೆ ಕಾರಕನು ಅಂತ ನಾವು ಹೇಳಬೇಕು. ನಾವು ಹೇಳೋದಲ್ಲ, ಶಾಸ್ತ್ರವೇ ಹೇಳ್ತದೆ. ಹಾಗಾಗಿ ಈ ಮೀನರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತರಿಗೆ ಜನ್ಮ ರಾಶಿಯಲ್ಲಿ ಶನಿ ಆರೋಗ್ಯದಲ್ಲಿ ತೊಂದರೆ. ಯಾಕೆ? ಇದು ಜಲರಾಶಿ ಆಗಿರ್ತದೆ. ಜಲರಾಶಿ ಆಗಿರೋದ್ರಿಂದ ಶೀತ, ಪಿತ್ತ, ಕಫ ಇದು 3 ದೋಷಗಳು ಈ ಒಂದು ರಾಶಿಯವರಿಗೆ ಬರುವಂಥ ಯೋಗ ಇದೆ. ಹಾಗಾಗಿ ಅದಕ್ಕೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಸ್ವಲ್ಪ ತಾತ್ಕಾಲಿಕವಾಗಿ ತೊಂದರೆ ಆಗ್ತದೆ, ವಿಶೇಷವಾಗಿ ಏನು ತೊಂದರೆ ಆಗಲಿಕ್ಕಿಲ್ಲ. ಈ ಮೀನರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಈಗ ದ್ವಾದಶ ಭಾವ ಮುಗಿದು ಜನ್ಮರಾಶಿಗೆ ಬರೋದ್ರಿಂದ ಸಾಕಷ್ಟು ಅವರಿಗೆ ಅಡಚಣೆ ಆಗಿರ್ತದೆ. ಇವರಿಗೆ ಸಾಕಷ್ಟು ಸಮಸ್ಯೆಗಳು ಬಂದಿರ್ತದೆ. ಕೋರ್ಟು ಕಚೇರಿ, ವ್ಯಾಜ್ಯ ವ್ಯವಹಾರ ಇವೆಲ್ಲ ಬಂದು ಹೋಗಿರ್ತದೆ. ಬಂದು ಹೋದರೂ ಕೂಡ ಹೋಗಿರುತ್ತದೆ. ಕೆಲವು ಜನಕ್ಕೆ ಬರ್ತಾ ಇರುತ್ತೆ, ಕೆಲವು ಹೋಗ್ತಾ ಇರುತ್ತೆ. ಈ 7.5 ವರ್ಷದ ಅವಧಿಯಲ್ಲಿ ಶನೀಶ್ವರನು ಇವರಿಗೆ ಕೋರ್ಟು ಕಚೇರಿ, ವ್ಯಾಜ್ಯ ವ್ಯವಹಾರ, ಆರ್ಥಿಕ ನಷ್ಟ, ಧನ ನಷ್ಟ, ಮಾನ ನಷ್ಟ, ಕುಟುಂಬ ನಷ್ಟ, ಈ ರೀತಿಯಾಗಿರ್ತಕ್ಕಂಥ ನಷ್ಟ ಫಲವನ್ನು ಕೊಡ್ತಾನೆ. ಯಾವಾಗ? ಈ ಶನೀಶ್ವರನು 7.5 ವರ್ಷದ ಅವಧಿಯಲ್ಲಿ. ಹಾಗಾಗಿ 2.5 ವರ್ಷದ ಅವಧಿಯಲ್ಲಿ ಕೆಲವೊಂದಷ್ಟು ಸಮಸ್ಯೆ, ಕೆಲವು ಜನಕ್ಕೆ ಸಮಸ್ಯೆ ಪರಿಹಾರ ಆಗಿದೆ, ಕೆಲವಕ್ಕೆ ಸಮಸ್ಯೆ ಬರ್ತಾ ಇದೆ, ಇನ್ನು ಕೆಲವು ಸಮಸ್ಯೆಗಳು ಹೋಗ್ತಾ ಇರುತ್ತೆ. ಯಾಕೆ ಅಂದರೆ ಈ ಅವಧಿಯಲ್ಲಿ ಕೆಲವು ಸಮಸ್ಯೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಈ ಥರ ರೊಟೇಷನ್ ಆಗ್ತಾ ಇರುತ್ತೆ. ಕಾಲಪುರುಷನ ಒಂದು ನಿಯಮದ ಪ್ರಕಾರ ಯಾವಾಗಲೂ ಒಂದೇ ಸ್ಥಿರವಾಗಿರೋದಿಲ್ಲ. ಪರಿವರ್ತನೆಯೇ ಜಗತ್ತಿನ ನಿಯಮವಾಗಿರ್ತದೆ. ಈ ಪರಿವರ್ತನೆಯಲ್ಲಿ ಈ ಮೀನರಾಶಿಯವರು ಕೂಡ ಇರ್ತಾರೆ, ಮೇಷರಾಶಿಯವರು ಇರ್ತಾರೆ, ಮತ್ತು ಕುಂಭರಾಶಿಯವರು ಇರ್ತಾರೆ. ಈ 3 ರಾಶಿಯೂ ಕೂಡ 7.5 ಶನಿಯ ಪ್ರಭಾವದಿಂದ ಸಾಕಷ್ಟು ಅವರಿಗೆ ನಷ್ಟ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಮೀನರಾಶಿಯವರು ಆರ್ಥಿಕ ನಷ್ಟ ಆಗುವ ಸಾಧ್ಯತೆ ಇದೆ. ಯಾರಿಗೂ ಸಾಲ ಕೊಡಬಾರ್ದು, ಯಾರಿಗೂ ಕಮಿಟ್ಮೆಂಟ್ ಆಗಬಾರ್ದು, ಸ್ಯೂರಿಟಿ ಹಾಕಬಾರ್ದು, ಅಂದರೆ ಅವರಿಗೆ ತೊಂದರೆ ಆಗೋದಿಲ್ಲ. ಹಾಗಾಗಿ ಮೀನರಾಶಿಯವರು ಸಾಲ ಸ್ಯೂರಿಟಿ ಹಾಕೋದು, ಯಾರಿಗೂ ಗ್ಯಾರಂಟಿ ಕೊಡೋದು ಮಾಡಿಲ್ಲ ಅಂದರೆ ಅವರಿಗೆ ಆ ಸಮಸ್ಯೆಯಿಂದ ಅವರು ಪಾರಾಗ್ಬೋದು. ಇನ್ನು ಆಸ್ತಿ ವಿಚಾರ ಬಂದರೆ, ಆಸ್ತಿ ವಿಚಾರದಲ್ಲಿ ಕೋರ್ಟು ಕಚೇರಿ ವ್ಯಾಜ್ಯ ಬರುವಂಥ ಸಾಧ್ಯತೆ ಇದೆ. ಕುಳಿತು ಮಾತಾಡ್ಕೊಳ್ಳಿ. ಇಲ್ಲ ಅಂದರೆ ಕೋರ್ಟಲ್ಲಿ ಏನಿದೆಯೋ ನಿಮ್ಮ ಕಾನೂನು ಪ್ರಕಾರ ಇಷ್ಟಾನುಸಾರ ಅದನ್ನು ಬಗೆಹರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರು ಆಗ್ತಾರೆ, ತುಂಬ ಚೆನ್ನಾಗಿ ಓದ್ತಾರೆ. ನಿಮ್ಮ ಮಕ್ಕಳು ಇಂಜಿನಿಯರಿಂಗ್ ಮಾಡ್ಬೋದು, ಮೆಡಿಕಲ್ ಮಾಡ್ಬೋದು, ಇಲ್ಲ CA ಮಾಡ್ಬೋದು, ಇಲ್ಲ IAS IPS ಮಾಡ್ಬೋದು. ಅಷ್ಟು ಒಳ್ಳೆ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರು, ಪ್ರಜ್ಞಾವಂತರಾಗ್ತಾರೆ. ಆದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ನಿಮ್ಮ ಒಂದು ಸಹಾಯ ಬೇಕಾಗುತ್ತೆ, ಮಾರ್ಗದರ್ಶನ ಬೇಕಾಗುತ್ತೆ. ಅದರಿಂದ ಒಳ್ಳೆಯದಾಗುತ್ತೆ. ನಿಮ್ಮ ತಂದೆ ತಾಯಿ ಆರೋಗ್ಯದಲ್ಲಿ ಗಮನವಹಿಸಿ. ತಂದೆ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ. ತಂದೆ ತಾಯಿ ಆರೋಗ್ಯದಲ್ಲಿ ಗಮನವಹಿಸಿ. ತಂದೆ ತಾಯಿಯರ ಆಶೀರ್ವಾದವನ್ನು ಪಡೆಯೋದ್ರಿಂದ ನಿಮ್ಮ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಮಾತಾಪಿತರ ಋಣ ತೀರಿಸದಂತ ಆಗ್ತದೆ. ಅವರ ಆಶೀರ್ವಾದದಿಂದ ನಿಮಗೆ ಗುರುವಿನ ಅನುಗ್ರಹ ಮಂದಾಂಗಿ ಇರುತ್ತೆ. ಹಾಗಾಗಿ ಗುರು ಅನುಗ್ರಹ ಬೇರೆ ಅಲ್ಲ, ದೈವಾನುಗ್ರಹ ಬೇರೆ ಅಲ್ಲ, ತಂದೆ ತಾಯಿಯ ಅನುಗ್ರಹ ಬೇರೆ ಅಲ್ಲ. ತಂದೆ ತಾಯಿಯ ಅನುಗ್ರಹವು ಸರಿಸಮಾನವಾಗಿ ನಿಮಗೆ ಗುರು ಅನುಗ್ರಹ ದೈವಾನುಗ್ರಹಕ್ಕೆ ಸಮಾನವಾಗಿರ್ತಕ್ಕಂಥ ಈಕ್ವಲ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಅದರ ಪಡೆಯೋದಕ್ಕೆ ಮರಿಬಾರದು. ಮತ್ತು ನಿಮ್ಮ ಜೀವನದಲ್ಲಿ ಮನೆ ಕಟ್ಟಬೇಕು, ಪ್ಲಾಟ್ ತಗೋಬೇಕು, ಕಾರ್ ತಗೋಬೇಕು, ಆಸ್ತಿ ತಗೋಬೇಕು ಅನ್ನೋಂಥ ಚಿಂತನೆ ಇದೆ, ಅವೆಲ್ಲವೂ ಪರಿಪೂರ್ಣವಾಗಿ ಕೈಗೂಡುತ್ತೆ. ಯಾವುದೇ ಚಿಂತೆ ಬೇಡ, ಒಳ್ಳೆಯದಾಗತ್ತೆ ಅನ್ನುವಂಥದ್ದನ್ನು ಚಿಂತೆ ಇಟ್ಕೊಳ್ಳಿ. ಸಮಸ್ಯೆಗಳು ಬರುತ್ತೆ, ಪರಿಹಾರ ಮಾಡ್ಕೊಳ್ಳಿ. ಸಮಸ್ಯೆಗಳು ಯಾರಿಗೆ ಬರಲ್ಲ?
ಪ್ರತಿಯೊಬ್ಬರಿಗೂ ಬರುತ್ತೆ, ಎಲ್ಲ ಜೀವಿಗಳಿಗೂ ಬರ್ತದೆ, ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಬರ್ತದೆ, ಕಷ್ಟಗಳು ಬರ್ತದೆ. ಅವರವ್ರ ಜೀವನವನ್ನು ಕಾಪಾಡೋಕ್ಕೆ, ಅವ್ರು ಊಟ ಮಾಡೋದಕ್ಕೆ, ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಎಷ್ಟೋ ಕಷ್ಟಪಡಬೇಕು. ಹಾಗೆ ಎಲ್ಲರಿಗೂ ಇರ್ತದೆ. ಆದರೆ ನಮ್ಮ ತಾಳ್ಮೆ ಭಾಳ ಮುಖ್ಯವಾಗಿರ್ತಕ್ಕಂಥ ತಾಳ್ಮೆಯಿಂದ ವ್ಯವಹರಿಸಿ ಒಳ್ಳೆಯದಾಗತ್ತೆ. ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರದಲ್ಲಿ ಶತ್ರು ಧ್ವಂಸ ಆಗ್ತದೆ, ಅದು ಒಳ್ಳೆಯ ಯೋಗನೇ ಇರ್ತದೆ. ಆರೋಗ್ಯದಲ್ಲಿ ಕಿರಿಕಿರಿ ಆಗ್ತದೆ, ಬೆನ್ನು ನೋವು, ಸೊಂಟು ನೋವು, ಕಾಲು ನೋವು, ಕತ್ತು ನೋವು, ಈ ಥರ ಸ್ವಲ್ಪ ನೋವು ಬರ್ಬೋದು, ಶೀತವಾದೇ ಇರ್ತದೆ. ಅದು ಸ್ವಲ್ಪ ಹುಷಾರಾಗಿ ಇರಬೇಕು ಅಂತ ಹೇಳ್ತೀವಿ. ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡಿ ಅಂತ ಮತ್ತೆ ಒತ್ತಿ ಹೇಳ್ತಾ ಇದ್ವಿ. ಭಾಳ ಜಾಗ್ರತೆ ವಹಿಸಬೇಕು. ಬುದ್ಧಿಸ್ಥಾನ ವಿದ್ಯಾಸ್ಥಾನ ಕೆಟ್ಟೋಗ್ಬಿಡ್ತು ಅಂದರೆ ವಿದ್ಯಾಬುದ್ಧಿ ಹಿನ್ನಡೆ ಆಗಿಬಿಡುತ್ತೆ. ಹಾಗಾಗಿ ಜಾಗ್ರತೆ ವಹಿಸೋದ್ರಿಂದ ಅವರಿಗೆ ಸ್ವಲ್ಪ ಅಡ್ವಾನ್ಸ್ ಆಗಿ ಅವರಿಗೆ ಹೇಳ್ತಾ ಇದ್ದರೆ ಜಾಸ್ತಿ ನೀವು ಅದ್ರ ಬಗ್ಗೆ ಕಾಳಜಿ ತಗೊಂಡಾಗ ಅಲ್ಲಿ ನಿಮಗೆ ಮಕ್ಕಳ ತೊಂದರೆಯಿಂದ ಬರೋದಿಲ್ಲ, ಹಣಕಾಸಿನ ತೊಂದರೆ ಬರೋದಿಲ್ಲ, ವಾಹನದಿಂದ ತೊಂದರೆ ಬರೋದಿಲ್ಲ, ವಾಹನ ಅಪಘಾತದ ಭಯ ಇದೆ, ಅದ್ರ ತೊಂದರೆ ಆಗಲ್ಲ. ಜಾಗ್ರತೆ ವಹಿಸೋದು ಭಾಳ ಮುಖ್ಯವಾಗಿರುತ್ತೆ. ಇನ್ನು ನಿಮ್ಮ ಆಯುಷ್ಯ ಚೆನ್ನಾಗಿರುತ್ತೆ, ಮತ್ತು ಅದರ ಅಲ್ಲದೇನೆ ನಿಮ್ಮ ಅದೃಷ್ಟ ಚೆನ್ನಾಗಿರುತ್ತೆ. ಪ್ರಯತ್ನ ಪಡಬೇಕು. ಶನಿ ಭಗವಂತ 7 ಶನಿ ಬಂದ್ಬಿಟ್ಟಿದ್ದಾನೆ ನನ್ನ ಮಾತ್ರದಲ್ಲಿ ಎಲ್ಲ ಕಷ್ಟನೇ ಕಾರಣ ಅಂತಲ್ಲ, ಕಷ್ಟ ಕಾರಣ ಶನಿ ಅಂತಲ್ಲ. ಕಷ್ಟವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಮಾರ್ಗದರ್ಶನ ನಮಗೆ ಸಿಗಬೇಕು ಅಷ್ಟೇ. ಮಾರ್ಗದರ್ಶನ ನಮ್ಗೆ ಸಿಗಬೇಕು. ಸಿಕ್ಕಿಲ್ಲ ಅಂದರೆ ಹುಡುಕ್ಬೇಕು. ಹುಡುಕಿದ್ರೆ ಎಲ್ಲ ಸಿಗತ್ತೆ. ಜಗತ್ತಲ್ಲಿ ಯಾವುದೂ ಇಲ್ಲ ಅನ್ನೋಂಗಿಲ್ಲ, ಎಲ್ಲವೂ ಇದೆ. ಆದರೆ ನಾವು ಹುಡ್ಕೊಳ್ಬೇಕು, ತಗೋಬೇಕು, ಆಯ್ಕೆ ಮಾಡ್ಕೋಬೇಕು. ನಮ್ಮ ಆಯ್ಕೆ ಚೆನ್ನಾಗಿದ್ದು ಯಾವ ಸಮಸ್ಯೆ ಬರೋಲ್ಲ. ಆಯ್ಕೆ ಮಾಡ್ಕೊಳ್ಳೋ ವ್ಯತ್ಯಾಸ ಆದರೆ ಅವ್ರ ರಿಸಲ್ಟು ನಮಗೆ ತಪ್ಪರ್ತದೆ, ಫಲ ಹೆಚ್ಚು ಕಮ್ಮಿ ಬರುತ್ತೆ. ಹಾಗಾಗಿ ಅದು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಆದರೆ ನಿಮ್ಮ ಉದ್ಯೋಗದಲ್ಲಿ ಸ್ಥಾನ ಬದಲಾವಣೆ ಆಗುವಂಥ ಯೋಗ, ಕೆಲಸ ಬದಲಾವಣೆ ಆಗುವಂಥ ಯೋಗ ಇದೆ. ಕಮಿಟ್ಮೆಂಟಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಸಾಲ ತೊಗೊಂಡ್ರೆ ಕೊಡೋಕ್ಕಾಗಲ್ಲ, ಕೊಟ್ಟರೆ ತಗೊಳಕ್ಕೆ ಈ ಥರ ಸಮಸ್ಯೆಗಳು ಬರ್ಬೋದು. ಅದಕ್ಕೆ ಭಾಳ ಜಾಗ್ರತೆ ವಹಿಸಬೇಕು. ಎಲೆಕ್ಟ್ರಾನಿಕ್ಕು ಈ ಥರದ್ದು ಕೆಲಸ ಮಾಡೋರಿಗೆ ಸ್ವಲ್ಪ ಸಮಸ್ಯೆ ಇರ್ತದೆ. ನೀರಿನ ವ್ಯಾಪಾರ, ಹಾಲಿನ ವ್ಯಾಪಾರ ಮಾಡೋರಿಗೆ ಸ್ವಲ್ಪ ಸಮಸ್ಯೆ ಇರುತ್ತೆ. ಅದಲ್ಲದೆ ಎಲೆಕ್ಟ್ರಾನಿಕ್ಸ್ ಕೆಲಸ ಮಾಡೋರಿಗೆ ಸ್ವಲ್ಪ ತೊಂದರೆ ಇರುತ್ತೆ. ಸಿನಿಮಾ ಇಂಡಸ್ಟ್ರಿ ಇರೋರು, ಮಾಧ್ಯಮದವರು, ಮತ್ತು ಚಲನಚಿತ್ರದಲ್ಲಿ ಇರ್ತಕ್ಕಂಥವ್ರು, ಕಥೆ ಬರೆಯೋರಿಗೆಲ್ಲ ಅನುಕೂಲ ಇದೆ. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆಲ್ಲ ಅನುಕೂಲ ಇದೆ. ಇವೆಲ್ಲ ತುಂಬ ಚೆನ್ನಾಗಿರ್ತದೆ. ನ್ಯಾಯವಾದಿಗಳಿಗೆ ಚೆನ್ನಾಗಿರ್ತದೆ, ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿರುತ್ತೆ. ಆದರೂ ಕೂಡ ಅವರು ಕಷ್ಟಪಟ್ಟರೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ. ದಾಂಪತ್ಯ ಕಲಹ, ಮನಸ್ತಾಪ ಇರುತ್ತೆ. ಹೊರದೇಶ ಪ್ರಯಾಣ ಮಾಡುವಂಥ ಯೋಗ ಇರುತ್ತೆ, ದೂರದೇಶ ಪ್ರಯಾಣ ಮಾಡುವಂಥ ಯೋಗ ಇರುತ್ತೆ, ತೀರ್ಥಕ್ಷೇತ್ರ ಯಾತ್ರೆಗಳಿಗೆ ಹೋಗುವಂಥ ಯೋಗ ಇರುತ್ತೆ. ಹಾಗೆಲ್ಲವೂ ಕೂಡ ಭಗವಂತನ ಅನುಗ್ರಹಕ್ಕೆ ನೀವು ಪಾತ್ರರಾಗಬೇಕು. ಪಾತ್ರರಾದರೆ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಹೀಗೆ ಮೀನರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾನಾ ವಿಧವಾಗಿರ್ತಕ್ಕಂಥ ತೊಂದರೆಗಳು ಇರುತ್ತೆ, ನಾನಾ ವಿಧವಾಗಿರ್ತಕ್ಕಂಥ ಕಷ್ಟಗಳು ಇರುತ್ತೆ, ನಾನಾ ವಿಧವಾಗಿರ್ತಕ್ಕಂಥ ಪರಿಹಾರ ಕೂಡ ಇರುತ್ತೆ. ಆ ಪರಿಹಾರದ ಬಗ್ಗೆ ಸ್ವಲ್ಪ ಗಮನವಹಿಸಿಕೊಂಡು ಪರಿಹಾರ ಮಾಡ್ಕೊಳ್ಳಿ. ದೇವರನ್ನು ಪ್ರಾರ್ಥನೆ ಮಾಡಿ, ದಾನ ಧರ್ಮ ಕರ್ಮ ಅನುಷ್ಠಾನ ಸ್ವಲ್ಪ ಮಾಡಿ. ಅದರಿಂದ ಬಂದು ಆವತ್ತಿನ ಕಷ್ಟ ಆವತ್ತು ಪರಿಹಾರ ಆಗ್ತದೆ. ನಿನ್ನೆ ಪಾಪ ನಿನ್ನೆ, ಇವತ್ತಿಂದ ಇವತ್ತು ಪಾಪ ದೋಷ ಪರಿಹಾರ ಆಗ್ತದೆ. ಹಾಗೆ ಜನ್ಮಾನುಜನ್ಮ ತ್ರಿಜನ್ಮ ದೋಷ ಇದ್ದರೂ ಕೂಡ ಪರಿಹಾರ ಆಗ್ತದೆ. ಆದರೆ ಈಗ ನೀವು ಅದ್ರ ಬಗ್ಗೆ ಪ್ರಯತ್ನ ಮಾಡಬೇಕು. ಅಂತ ಪ್ರಯತ್ನ ಅಂತಂದರೆ ನಮ್ಮ ಕೆಲಸ ಕಾರ್ಯ, ನಮಗೆ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಆಫೀಸು, ಅದು ಆಫೀಸೇ ನಮ್ಮ ದೇವಸ್ಥಾನ ಅಂತ ಅಂದ್ಕೊಳ್ಳಿ. ಅಲ್ಲಿ ಪ್ರಾಮಾಣಿಕವಾಗಿ ಮಾಡಿ. ನೀವು ಎಲ್ಲಿ ಕೆಲಸ ಮಾಡ್ತೀರಿ, ಆ ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸವೇ ನಮಗೆ ದೇವರು. ಕೆಲಸ ಮಾಡ್ತಕ್ಕಂಥ ಒಂದು ಸ್ಥಳವೇ ನಮಗೆ ದೇವಸ್ಥಾನ ಅಂದ್ಕೊಳ್ಳಿ. ಶ್ರದ್ಧೆ, ನ್ಯಾಯ, ನಿಷ್ಠೆ, ಶ್ರದ್ಧೆ, ಪ್ರಾಮಾಣಿಕತೆ ಇವೆಲ್ಲ ನೀವು ಇಟ್ಕೊಂಡ್ರೆ ನಿಮ್ಗೆ ಯಾವ ಗ್ರಹನೂ ಅಡ್ಡ ಬರೋದಿಲ್ಲ. 9 ಗ್ರಹಗಳು ಕೂಡ ನಮಗೆ ಅನುಗ್ರಹ ಮಾಡ್ತದೆ. ಅಂತ ವಿಶೇಷವಾಗಿರ್ತಕ್ಕಂಥ ಚೈತನ್ಯ ನಾವು ಪಡೆದುಕೊಳ್ಬೇಕು. ನಾವು ಅದಕ್ಕೆ ಮಾರ್ಗದರ್ಶಕರಾಗಿ ಇರಬೇಕು ಮತ್ತು ಮಾರ್ಗದರ್ಶನವನ್ನು ತಗೋಬೇಕು. ಗುರು ಅನುಗ್ರಹ ನಮಗೆ ಇರಬೇಕು. ದೇವಾನುಗ್ರಹ, ಕುಟುಂಬದಲ್ಲಿ ಹಿರಿಯರ ಅನುಗ್ರಹ ಇವೆಲ್ಲ ಪಡ್ಕೊಂಡ್ರೆ ಎಂಥ ಕಷ್ಟ ಅವರು ಪರಿಹಾರ ಆಗ್ತದೆ. ಬರೀ ಕಷ್ಟನೇ ಹೇಳ್ತೀನಿ ಅಂತಲ್ಲ, ಕಷ್ಟಕ್ಕೆ ಪರಿಹಾರ ಕೂಡ ಇರುತ್ತೆ. ಪರಿಹಾರ ಕೂಡ ಸೂಚಿಸ್ತೀನಿ. ಒಂದು ವೇಳೆ ನಿಮಗೆ ಏನೋ ಕಷ್ಟದಲ್ಲಿದ್ದರೆ, ತೊಂದರೆಯಲ್ಲಿದ್ದರೆ, ಹತ್ತಿರಲಿರ್ತಕ್ಕಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರದ ದಿವಸ ನೀವು ಸಿಂಧೂರದಿಂದ 9 ವಾರ ಅರ್ಚನೆ ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟ, ನಷ್ಟ, ದುಃಖ ಎಲ್ಲ ಪರಿಹಾರ ಹೊಂದಿ ಸುಖ, ಸಮೃದ್ಧಿ, ಶಾಂತಿ, ವಸ್ತುವಾಹನ, ಧನಕನಕಾದಿ ಐಶ್ವರ್ಯಗಳು ನಿಮಗೆ ನೆಲೆಸುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.